ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಎಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನ್ ರಿಸಲ್ಟ್ ಅಪ್ಡೇಟ್ ಮತ್ತು ಫೈನ್ ರಿಸಲ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ತಾತ್ಕಾಲಿಕ ವೇಳಾಪಟ್ಟಿಯ ಒಂದು ರಿಸಲ್ಟ್ನ ಒಂದು ಅಪ್ಡೇಟು, ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಮೆಸ್ಕಾಂ ಸಿಂಧುತ್ವ ಪ್ರಮಾಣಪತ್ರದ ಬಗ್ಗೆ ಒಂದು ಮೆಸೇಜ್ ಬರ್ತಾ ಇದೆ ಎಲ್ಲರಿಗೂ ಸಹ. ಅದು ನಿಮಗೂ ಸಹ ಬಂದಿದೆಯೋ ಇಲ್ಲವೋ ಮತ್ತು ಯಾರೆಲ್ಲ ಮಾಡಿಸ್ಬೇಕು ಎಂಬುದರ ಬಗ್ಗೆ ಇದರಲ್ಲಿ ಶಾರ್ಟಾಗಿ ಹೇಳ್ತೀನಿ. ಅರ್ಥ ಆಯ್ತು ಅಂದರೆ ಓಕೆ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮೆಸ್ಕಾಂ ಅವರಿಗೆ ಸಪ್ರೇಟ್. ಓಕೆ, ಮೊದಲಿಗೆ ಬಂದುಬಿಟ್ಟು ಹೆಸ್ಕಾಂ ಪವರ್ ಮ್ಯಾನ್ನ ಒಂದು ರಿಸಲ್ಟ್ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಹೆಸ್ಕಾಂ ಪವರ್ ಮ್ಯಾನ್ನ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡಿದಾಗ, ಈ ಒಂದು ರಿಸಲ್ಟ್ ಬಂದುಬಿಟ್ಟು ಈ ದಿನ ಬರುತ್ತೆ ಅಂತ ಹೇಳ್ತೀನಿ. ಒಂದು ಅದು ಎಕ್ಸ್ಪೆಕ್ಟೆಡ್ ಆದಂಥ ಡೇಟನ್ನು ನಿಮಗೆ ಹೇಳ್ತೀನಿ. ಓಕೆ, ಯಾವಾಗಪ್ಪ ಅಂತಂತಂದರೆ ಮೇ 15ರಿಂದ 20 ಒಳಗಾಗಿ, ಅಂತಂದರೆ ಮೇ 15ರಿಂದ 20 ಈ ಮಧ್ಯೆ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಮೇ 5 ಆದ ನಂತರ, ಮೇ 5th ಆಫ್ಟರ್ ಆದ ನಂತರ ಮೇ 15 ಅಥವಾ 20 ಒಳಗಾಗಿ ನಿಮ್ಮ ಒಂದು ಫಲಿತಾಂಶವನ್ನು ನೀವು ನೋಡ್ತೀರಿ. ಹೆಸ್ಕಾಮ್ದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಇದು. ಅಲ್ಲಿವರೆಗೂ ಸಹ ಮತ್ತೆ ನಾನು ಯಾವುದೇ ರೀತಿಯಾದಂತಹ ವಿಡಿಯೋಗಳ ಮೂಲಕ ನಿಮಗೆ ಹೇಳಲ್ಲ, ಬಟ್ ಏನಾದರೂ ಅಪ್ಡೇಟ್ ಸಿಕ್ಕರೆ ಮಾತ್ರ ಹೇಳ್ತೀನಿ. ಬಟ್ ಈಗಿನ ಒಂದು ಅಪ್ಡೇಟ್ ಪ್ರಕಾರ ನಿಮ್ಮ ಒಂದು ಫಲಿತಾಂಶ ಬಂದುಬಿಟ್ಟು ಮೇ 15ರಿಂದ 20 ಒಳಗಾಗಿ ನಿಮ್ಮ ಫಲಿತಾಂಶ ಬರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂತಂದರೆ ಅಲ್ಲಿವರೆಗೂ ವೇಟ್ ಮಾಡಿ ನಿಮ್ಮ ಒಂದು ಫಲಿತಾಂಶ ನೀವು ಏನು ಮಾಡ್ಬೋದು ಅಂತಂತಂದರೆ ವೀಕ್ಷಣೆ ಮಾಡ್ಬೋದು. ಮೇ 15ರಿಂದ 20 ಒಳಗಾಗಿ ಎಲ್ಲರೂ ಸಹ. ಇನ್ನು ಇದು ಹೆಸ್ಕಾಂ ಪವರ್ ಮ್ಯಾನ್ ಒಂದು ರಿಸಲ್ಟ್ ಆಯಿತು. ನಿಮ್ಮ ಒಂದು ಫಲಿತಾಂಶ ಬಂದುಬಿಟ್ಟು ಈಗಾಗಲೇ ಎಲ್ಲ ರೆಡಿ ಆಗಿದೆ. ಈಗೇನಿದ್ರು ಬಿಡುವುದು ಒಂದೇ ಬಾಕಿ. ಓಕೆ, ಮೊದಲೇ ಅವ ಅಫಿಷಿಯಲಾಗಿ ಹೆಸ್ಕಾಂ ಅಧಿಕಾರಿಗಳು ಹೇಳಿದ್ದಾರೆ. ಏನು ಈ ಒಂದು ಏನಪ್ಪ ಅಂತಂತಂದರೆ ಹೆಸ್ಕಾಂ ಫಲಿತಾಂಶ ಬರೋದಕ್ಕೆ ಕಾರಣ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಬಿಟ್ಟಿಲ್ಲ. ಅದಾದ ನಂತರ 100% ಎಲ್ಲ ರೆಡಿ ಆಗಿದೆ. ನಾವು ಎಲೆಕ್ಷನ್ ಆದ ನಂತರ ಬಿಡ್ತೀವಿ ಅಂತ ಹೇಳ್ತಾರೆ. ಈಗ ಎಲೆಕ್ಷನ್ ಆದ ನಂತರ ನಿಮಗೆ ಫಲಿತಾಂಶ ಬರುತ್ತೆ. ಓಕೆ, ಅದರ ಅನುಸಾರವಾಗಿ ಇನ್ನು ಇದು ಎಸ್ಕಾಂ ಬಗ್ಗೆ ಇಷ್ಟು ಅಪ್ಡೇಟ್ ಆಗಿತ್ತು. ಇನ್ನು ಮೆಸ್ಕಾಂ ಅವ್ರ ಬಗ್ಗೆ ಹೇಳೋದಾದರೆ, ಮೆಸ್ಕಾಂ ಸಿಂಧುತ್ವ ಸರ್ಟಿಫಿಕೇಟು ಯಾರು ಮಾಡಿಸ್ಬೇಕು, ಯಾರೆಲ್ಲ ಮಾಡಿಸ್ಬೇಕು ಅಂಥೇಳಿ ಮೆಸೇಜ್ ಬರ್ತಾಯಿದೆ. ಯಾರಿಗೆ ಮೆಸೇಜ್ ಬಂದಿದೆಯೋ ಅವರೆಲ್ಲ ಪ್ರತಿಯೊಬ್ಬರು ಸಹ ಮಾಡಿಸ್ಬೇಕು. ಓಕೆ, ನೀವು ಮಾಡಿಸಿಲ್ಲ ಅಂತಂತಂದರೆ ನೀವು ನೆಕ್ಸ್ಟ್ ಏನಾಗ್ತೀರ ಅಂತಂತಂದರೆ ಕೌನ್ಸ್ಲಿಂಗ್ ಹೋಗೋಕ್ಕಾಗಲ್ಲ. ಓಕೆ, ಒಂದು ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ. ನೀವು ಅದು ಹಂಗೆ ನೀವು ಮಾಡಿಸ್ಲೇ ಇಲ್ಲ ಅಂತಂತಂದರೆ ನೀವು ಜಾಬಿಂದ ಹೊರ ಹೋಗ್ತೀರ. ಯಾರೆಲ್ಲ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಲಿಲ್ವೋ ಅವರೆಲ್ಲರೂ ಸಹ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ರಿ. ಮೆಸ್ಕಾಂ ಅವ್ರು ಯಾರು ಇದ್ದೀರೋ ಅವರೆಲ್ಲರೂ ಸಹ ಅಂತ ಹೇಳ್ತಾ, ಇದು ಒಂದು ಹೆಸ್ಕಾಮು ಮತ್ತು ಮೆಸ್ಕಾಂ ಬಗ್ಗೆ ಎರಡರ ಬಗ್ಗೆ ಅಪ್ಡೇಟ್ ನೀಡಿದ್ದೀನಿ ಅಂತ ಹೇಳ್ತೆ. ಹಾಗಾಗಿ ಇವತ್ತು ನೀಡಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಇದ್ರ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್.